ಅಯ್ಯ ನನ್ನ ಮೂರು ಮೊಮ್ಮಕ್ಳು ಎಷ್ಟು ಚಂದ ಕಾಣತಾವ ಯವ್ವ ಜೋಡಿ ಮ್ಯಾಗ. ಇವ್ರದ್ದು ಮದ್ವೆ ಹಿಂಗೆ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ನಾನು, ಇಷ್ಟು ಚಲೋ ಆಗ್ತಿತ್ತು ಅಂತೇಳಿ. ನನಗಂತೂ ಹಾಲು ಕುಡ್ದಷ್ಟು ಖುಷಿ ಆಗತ್ತಿತ್ತು ನೋಡು. ಆ ದೇವ್ರಿಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರು ಸಾಲದು. ಯಾಕಂದ್ರೆ ದೇವ್ರ ದಿನಾಲೂ ಪೂಜೆ ಮಾಡೋಬೇಕಾದ್ರೆ ಬೇಡ್ಕೊಂತಿದ್ದೆ, ನಾನು 3 ಜನ ಮೊಮ್ಮಕ್ಳ ಮದುವೆ ನೋಡ್ಬೇಕು ನಾನು. ಅದೊಂದು ಆಸೆ ಇತ್ತು ನಂಗೆ, ಈಡೇರಿಸ್ಬಿಡಪ್ಪ. ಅವ್ರ ಮದುವೆ ಆದ ತಕ್ಷಣ ನಾನು ಬೇಕಂದ್ರೆ ಸತ್ರ ಪರವಾಗಿಲ್ಲ, ಮೊದ್ಲು ಅವ್ರ ಮದುವೆ ನೋಡಿ ಸಾಯ್ಬೇಕನ್ನೋ ಆಸೆ ಇತ್ತು ನೋಡಿ ನನಗೆ. ಚಚ್ಚೆ ಒಳ್ಳೆ ಕಾರೋಳ ಸಾಯೋ ಮಾತಾಡಕ್ಕೆ ಮಾತಾಡ್ತೀವಿ ಅಮ್ಮರ. ಹ್ಞೂ ರೀ ಬೀಗ್ರ, ನೀವು ಬರೀ ಮೊಮ್ಮಕ್ಕಳದ ಆಸೆ ಇಟ್ಕೊಂಡ್ರೆ ಹೆಂಗ್ರಿ? ಮರಿ ಮೊಮ್ಮಕ್ಳು ಬರ್ಬೇಕು, ಮರಿ ಮೊಮ್ಮಕ್ಳ ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೋರಿ. ಸರಿ ತಗೋರಿ, ಹಂಗ ಆಗ್ಲಿ, ನೀವು ಹೇಳೋದಂಗ ಆಗ್ಲಿ. ಹ್ಞೂ ಮತ್ತೆ ಆಸೆ ಇಟ್ಕೊಂಡು ಸ್ವಲ್ಪ ದೊಡ್ಡ ಇಟ್ಕೋಬೇಕ್ರಿ. ಮುಂದೊಂದು ದಿನ ಇರ್ತೀವಿ ಇಲ್ಲ ಗೊತ್ತಿಲ್ಲ, ಒಟ್ಟು ಮರಿ ಮೊಮ್ಮಕ್ಕಳದು ಮದುವೆ ಮಾಡಿ ಹೋಗ್ಬೇಕನ್ನೋ ಆಸೆ ಇರ್ಬೇಕು ನಮಗೆ. ಹೌದು ಬಿಡ್ರಿ, ಹೌದು, ಅದು ನಿಜಾನ. ಯಾವ ಅಕ್ಕ ಇದೆಲ್ಲ ನೋಡ್ತಿದ್ರೆ ನನಗಂತೂ ಹೊಟ್ಟೆ ಹುರಿ ಬಿಡಾಗೈತೆ ನೋಡು. ಮತ್ತು ನನಗರ ಏನು ಹೊಟ್ಟೆ ಖಾರ ಕಲಸಂಗ ಆಯ್ತು. ಅಂದ್ರೆ ಏನು ಮಾಡ್ಬೇಕು, ಏನು ಮಾಡಕ್ಕೂಬಾರ್ದು, ಏನು ಬಿಡಕ್ಕೂಬಾರ್ದು, ಹಂಗಾಗೈತಿ. ಈ ಅತ್ತಿ ಏನು ನಾನು ಸಪೋರ್ಟ್ ತೊಗೊಂಡು ಏನೋ ಮಾಡ್ದಂದ್ರೆ ಏನು ಮಾಡತ್ತಿಲ್ಲ, ತನ್ನ ಪಡಿ ತಾನು ಆರಾಮ ನಾನು ನೋಡಿ ಎಂಜಾಯ್ ಮಾಡ್ಕೊಂಡು. ಆಕೆ ಯಾಕೆ ತಲೆ ಕೆಡಿಸ್ಕೊಂತಾಳೆ? ಆಕೆ ಏನು ಕಮ್ಮಿ ತಲೆ ಕೆಡಿಸ್ಕೊಂತಾಳೆ? ಹೌದು ಬಿಡು, ಅದು ನಿಜಾನ. ಅಲ್ರೇ ಹುಡುಗಿಯರ ದಿಸಾಲು ಹಾಕೊಂಡು ಅರ್ಬಿನ ಹಾಕೊಂಡಿರಲ್ಲ, ಇವತ್ತೊಂದು ದಿನ ಬೇರೆ ಅರ್ಬಿ ಹಾಕೋಬೇಕಿಲ್ಲ. ಸ್ವಲ್ಪ ಚಂದ ಕಂಡ್ರಲ್ಲ ಹುಡುಗರಿಗೆ ನೀವು ಅಟ್ರಾಕ್ಷನ್ ಆಗೋದು. ನೀವು ಹಿಂಗೆ ಚಿಕ್ಕ ಇದ್ರೆ ಅವೆಲ್ಲ ನೋಡ್ಬೇಕು ನಿಮಗೆ. ಹೌದ್ರೆ, ಯಾಕೆ ಬೇರೆ ಅರ್ಬಿ ಅಂದ್ರೆ ನಿಮಗೆ ಬರೀ ಇವಾಗವೇನೆ? ಒಂದು ಸ್ವಲ್ಪ ಚಂದಂಗೆ ರೆಡಿ ಆಗ್ರಿ. ಹೋಗ್ ಬೇ ಅತ್ತಿ, ಹೋಗ್ ಬೇ ಮಮ್ಮಿ. ನಮಗಂತೂ ಇದ್ರೊಳಗ ಕಂಫರ್ಟೇಬಲ್ ಆಗ್ತೈತಿ. ಇವ್ರು ನೋಡ್ತಾರಂತೇಳಿ ಹಾಕೊಳಕ್ ಆಗಂಗಿಲ್ಲ ನಮ್ಗೆ. ನಮಗೆ ಯಾವ ಕಂಫರ್ಟೇಬಲ್ ಆಗ್ತಾವ ಅವು ಹಾಕೊಂಡ್ರು ನಾವು. ಹೌದಾ, ನಮಗೆ ಬೇರೆ ಅರ್ಬಿ ಎಲ್ಲ ಕಂಫರ್ಟೇಬಲ್ ಆಗಂಗಿಲ್ಲ, ನಮ್ಗೆ ಇವಾಗ ಕಂಫರ್ಟೇಬಲ್ ಇದಾವ. ಹಿಂಗೆ ಅನ್ಕೊಂಡು ಹೋಗಿದ್ದಕ್ಕೆ ನನ್ನ ಮಕ್ಕಳು ನಿಮಗೆ ಮೂಸು ನೋಡಾತಿಲ್ಲ. ಇದನ್ನ ಮಾಡ್ಕೊಂಡು ಹೋಗ್ರಿ. ನಾನು ಯಾರಿಗೂ ಏನು ಮಾಡೋದಿಲ್ಲ, ನಾನು ಪಡಿಗೆ ನಾ ಆರಾಮಿರ್ತೀನಿ. ನನಗೇನು ಎಂಜಾಯ್ ಮಾಡತ್ತೀನಿ, ಲೈಫ್ ಸಾಕು. ಯಾರು ಏನಾರ ಮಾಡ್ಕೊಂಡು ಹಾಳು ಬುದ್ಧಿಗೆ ಬಿದ್ದು ಹೋಗ್ಲಿ. ಐ ಡೋಂಟ್ ಕೇರ್. ಐ ಕೇರ್ ಓನ್ಲಿ ಮೈ ಸೆಲ್ಫ್ ಆ್ಯಂಡ್ ಆಲ್ಸೋ ಐ ಲವ್ ಮೀ. ಎಷ್ಟು ಮುದ್ದಾಗಿ ಕಾಣತಾವ ಇವ 3 ಜೋಡಿಗಳೇ. ಹ್ಞೂ ರೀ ಜಯಕರ, ನನ್ನ ಮಗಳು ನೋಡ್ರಿ ಎಷ್ಟು ಲಕ್ಷಣವಾಗಿ ಕಾಣತ್ತಾಳೆ. ನನ್ನ ಮಗಳು ಇಷ್ಟು ಲಕ್ಷಣವಾಗಿ ನಾನು ತಯಾರಾಗಿದ್ದ ನೋಡಿಲ್ಲ ನೋಡ್ರಿ. ನಿಮ್ಮ ಮಕ್ಕಳ ಜೊತೆ ಇದ್ದಿದ್ದು ಆಗಿನ ಸ್ವಲ್ಪ ಲಕ್ಷಣವಾಗಿ ರೆಡಿ ಆಗೋದು ಕಲ್ತಾವ ನೋಡ್ರಿ. ಹ್ಞೂನ್ರಿ, ಮತ್ತೆ ಲಕ್ಷಣವಾಗಿ ರೆಡಿ ಆದ್ರೆ ಚಂದ ಅಲ್ರಿ ಹುಡುಗಿಯಾರು. ಅವೇನು ಬಿಡ್ರಿಪ್ಪ, ಈಗಿನ ಕಾಲದ್ದು ಅವು ನೋಡ್ರಿ ಅರ್ಬಿ ಹಿಂಗೆ ಹಾಕೊಂಡು ಅವು ಇವತ್ತು ನೋಡ್ರಿ ಚಲೋ ಕರೆ ಐತಿ. ಕರೆ ದಿನ ಆದ್ರೂ ಚಲೋ ಅರ್ಬಿ ಹಾಕೋಬೇಕಾ ಹುಡುಗಿಯಾರು ನೋಡ್ರಿ ಎಂತ ಹಾಕೊಂಡು ನಿಂತಾವ. ಮತ್ತು ಹಣೆಯಾಗ ಒಂದು ತಿಕ್ಕಳಿ ಇಲ್ಲ, ಏನಿಲ್ಲ. ಅದು ಹೆಂಗೆ ಬೆಳೆಸಾವು ಏನು ಅವ್ರ ಮನ್ಯಾಗ. ಆ ಹುಡುಗಿಯರ್ ದಿನ ಚಿರ್ ಬಿಡ್ರಿಪ್ಪ. ನನ್ನ ಮಗಳು ಹೇಳ್ತಾ ಭಾರಿ ಮನೆ ಮುಗಿಸ್ಕೊಳ್ಳಂತವ್ರು. ಏನು ಹೇಳತ್ತೀರಿ ನೀವು? ಹ್ಞೂ ರೀ ಜಯಕರ, ನಾನು ದೊಡ್ಡೊಳೆಯಾಗ ಸಣ್ಣೊಳೆಯಾಗ ಬುಟ್ಟಿಗೆ ಹಾಕೋಬೇಕಂತ ನೋಡಿದ್ರಂತವ್ರು ಇಬ್ರು. ಅಲ್ಲ ನೋಡಾಕ ಎಷ್ಟು ಸಂಪರ್ಕವಾಗಲ್ರಿ, ಇಷ್ಟೆಲ್ಲ ಚಾಳಿ ಅದಾವ ಇಬ್ಬರೊಳಗೆ. ಅಯ್ಯೋ ಇವ್ರದ್ದು ಏನು ಕೇಳಿರಿ ನೀವು? ಒಂದಲ್ಲ ಎರಡಲ್ಲ ಅಂತ್ರಿ ಆಗಿದ್ದು ಭಾಳ ಆಗ್ಯಾವಂತ ಇವ್ರ ಸಂಬಂಧ. ಅಯ್ಯೋ ನನ್ನ ಮಗಳು ಹೇಳ್ತಾನೆ ಇರ್ತಾಳೆ ಬೇಡ. ಒಂದಿನ ಆಫೀಸ್ ದೊಡ್ಡ ಜಗಳ ಆಗಿತ್ತಂತ್ರಿ. ಜಗಳ ಆಗಿತ್ತು ಹೇಳ ತಗೋರಿ. ನನ್ನ ಮಗಳು ಯಾವ ಇದ್ರ ಸಂಬಂಧ ಆಗಿದೆ ಅಂತ ಹೇಳಿ ನೋಡ್ರಿ ಆಕಿ. ಇವ್ಕೂಡದಲ್ಲಿ ಹೇಳ್ಬೇಕಂತ ಹೇಳಿಲ್ಲ ಅನಿಸ್ತದೆ ತಗೋರಿ ಆಕಿ. ಭಾರಿ ಮನೆ ಮುರ್ಕೋದಾರ ಇವ್ರು. ಎಷ್ಟು ದೂರ ಇರ್ತೀವಿ ಅಷ್ಟು ಚಲೋ ರೀ ಇವ್ರು ಹಂಗ ಅಂತ್ರಿ, ಇವ್ರ ಅವನು ಹಂಗ ಅಂತ್ರಿ. ಅದ ಅಂತ ತಾಯಿ ಹಂಗ ಮಕ್ಕಳೇ. ತಾಯಿ ಏನ್ ಶಿಕ್ಷಣ ಕೊಡ್ತಾವ ಮಕ್ಕಳು ಅದನ್ನ ಕಲಿತಾವ. ತಾಯಿ ಬುದ್ಧಿನ ಸರಿ ಇಲ್ಲ, ಇನ್ನು ಮಕ್ಕಳ ಬುದ್ಧಿ ಸರಿ ಇರಾಕತ್ತೈತೆ. ಅದೆಷ್ಟು ಮರಿ ಮುರ್ಕೋದಾರ ಇವ್ರೆ. ಚಲೋ ಕಾರ್ಯ ಆಗತ್ತಂತಂದ್ರೆ ಚಲೋ ಬಯಸ್ಬೇಕ್ರಿ. ನಮ್ಮಿಂತ್ರ ಬಯಸಾಕಾಲ ಚಲೋ ಬಯಸ್ಬೇಕ, ಕೆಟ್ಟದ್ ಮಾತ್ರ ಬಯಸಕ್ ಹೋಗ್ಬಾರ್ದ್ರಿ ಯಾವತ್ತು. ಅಯ್ಯೋ ಯಾರ ಮನ್ಯಾಗ ಒಳ್ಳೇದಾಗತೈತಂದ್ರೆ ಇವ್ರಿಗೆ ಮೊದ್ಲು ನೋಡಕ್ ಆಗಂಗಿಲ್ಲ ಅಂತ್ರಿ. ಒಟ್ಟು ಹೆಂಗಾರ ಮಾಡಿ ಹಾಳು ಮಾಡ್ಬೇಕು, ಹಂಗದಾರ ಅವ್ರಿಂತ್ರ ಭಾಳ ಹುಷಾರಾಗಿರ್ಬೇಕ. ಮತ್ತು ನಮ್ಮ ಮಕ್ಕಳು ನೋಡ್ಕೊಂಡಿರ್ಬೇಕು. ಅವ್ರಿಂತ್ರ ಯಾವಾಗ ಏನು ಮಾಡ್ತಾರೆ ಹೇಳಕ್ ಬರಂಗಿಲ್ರಿ ಅವ್ರು. ನಮ್ಮ ಕುಸುಮಿಗೆ ಹೇಳ್ಬಿಟ್ಟಿರ್ತಾಳ್ರಿ. ನಮ್ಮ ಕುಸುಮಿ ಯಾವಾಗ ಕಣ್ಣ ಇಟ್ಟೇ ಬಿಟ್ಟಿರ್ತಾಳೆ. ಲೇ ಕುಸುಮಿ, ಏನಜೆ ಅಕ್ಕ ಅಲ್ಲಿ ನಿಂತವಲ್ಲ ಯಾರು ಹುಡುಗರು ಅವೇನೋ ಬಾರಿ ಮನೆ ಮುರ್ಕೋದ್ರ ಅಂತಲೇ ಒಂದ್ ಕಡೆ ಕಣ್ಣಿಟ್ಟಿರಿ. ಚಲೋ ಕರೆ ನಡೆಯೈತಿ, ಮತ್ತೆ ಇವ್ರು ಎಡವಟ್ಟು ಮಾಡಿಟ್ಟಿರ್ತಾವ. ಅವಳ ಮ್ಯಾಗ ಮೊದ್ಲ ಡೌಟ್ ಇತ್ತೆ ನನಗೆ. ನಾವು ಮನೆ ನೋಡೋ ಶಾಸ್ತ್ರಕ್ಕೆ ಹೋಗಿದ್ವಲ್ಲ, ಅವಾಗ ನಮ್ಮ ಅಕ್ಕಿ ಸ್ನೇಹ ಜೊತೆ ಮತ್ತೆ ನಮ್ಮ ಗುಂಡನ ಜೊತೆ ಜಗಳ ತೆಗ್ದಿದ್ರ ಅವ್ರಿಬ್ರು. ಅಯ್ಯೋ ದೊಡ್ಡ ಕಥೆ ಆಗಿತ್ತವತ್ತೆ. ನಾನು ನಿಮಗೆ ಹೇಳಕ್ ಹೋಗ್ಲಿಲ್ಲ, ಹೋಗಬೇಡ ಅಂತೇಳಿ. ಹೌದು ಅಲ್ಲ, ಇವ್ರು ಬಂದಿರೋದು ಅವ್ರ ಮನೆಗೆ ಅತಿಥಿಯಾಗಿ. ಈ ಹುಡುಗ ಜೊತೆ ಜಗಳ ತೆಗ್ದ ಅಂತ ನಮ್ಮ ಮನೆಗೆ ಬಂದಿರಿ ನೀವು, ಇಲ್ಲೇನ್ ಮಾಡತ್ತೀರಿ ನೀವು, ಹಂಗ್ಯಾಕ್ ಮಾಡತ್ತೀರಿ ನೀವು, ಹಿಂಗ ಅಂತೇಳಿ. ಮತ್ತೆ ಆ ಹುಡುಗರು ಚಲೋ ತಂಗ ಜಾಡ್ಸ್ಯಾರ, ಮತ್ತೆ ಹಂಗ ಬಿಟ್ಟಿಲ್ಲ ಅವರು. ಸೂರಜ್, ಪ್ರೇಮ ಮತ್ತು ರಾಮ ಚಲೋ ತಂಗ ಜಾಡ್ಸ್ಯಾರ ಅವತ್ತು. ಅವ್ರಿಗೆ 3 ಜನ ಹಾಕಿ ಅವ್ರಿಬ್ರಿಗೂ ಹಂಗ ಮಾಡ್ಬೇಕು ನೋಡ್ರಿ. ಅವಕ್ಕೆ ಭಾಳ ಸುಕ್ಕಿನ ಅದಾವು. ಒಟ್ಟು ಒಳ್ಳೇದಾಗತ್ತಂದ್ರೆ ಹೆಂಗಾರ ಮಾಡಿ ಕೆಟ್ಟದ್ ಮಾಡ್ಬೇಕದನ್ನ, ಮುರಿಬೇಕದನ್ನ. ಹಂಗದಾರ ಅವ್ರು. ಒಂದು ಕಣ್ಣು ಇಟ್ಟ ಬಿಡ್ಬೇಕ್ರಿ ಅವ್ರ ಮ್ಯಾಗ. ಹೇಳಕ್ ಬರಂಗಿಲ್ಲ ಏನ್ ಮಾಡ್ಬಿಡ್ತಾರ ಅಂತೇಳಿ. ಚಿಂತಿರ ಮಾಡ್ಬೇಡ್ರಿ ನೀವು, ನಾನು ಅದಿರಲ್ಲ, ನಾ ಎಲ್ಲ ನೋಡ್ಕೊಂತೀನಿ, ಸುಮ್ಮನಿರ್ರಿ. ಏನಾರ ಮಾಡಕ್ ಹೋದ ನನ್ನ ಕೈ ಉಳ್ಕೋಬೇಕಾ ಅವ್ರು? ಹೆಂಗ ಮಾಡ್ತಾರೆ ಮತ್ತೆ ಅವ್ರದ್ದು. ಚಲೋ ಆತ್ ಬಿಡ್ರಿ. ಚಲೋ ಮಾಡೋಣ್ರಿ ಅರ್ಶನ ಹಚ್ಚೋದ. ಮತ್ತೆ ಬಿಸಿಲ ಏರಾತೈತಿ. ಸರಿ ತಗೋರಿ, ಚಲೋ ಮಾಡೋಣ ಅಂತ. ಜಯಕರ ನಿಮ್ದು ಅರ್ಶನ ರೀ ತಂದಲ್ಲೇ ಇಟ್ಟೇನ್ರಿ. ಈಗ
ಹಚ್ಚೋಣ ಅಂತ ಅಲ್ಲೇ ಇಟ್ಟೇನೆ ನೋಡ್ರಿ. ಹೌದ್ರಿ, ಸರಿ ತಗೋರಿ. ನಾನು ತೊಂಬರ್ತೀನಿ ತಡ್ರಿ, ಅಲ್ಲಿ ಇಟ್ಟೇನೆ ತೊಂಬರ್ತೀನಿ ಅಂತ ತಕ್ಷಣ. ಸರಿ ತಗೋರಿ. ಏನ ಎಲ್ಲರೂ ಇಷ್ಟು ಶಾಂತಾಗಿದ್ರಿ? ಒಂದು ಹಾಡಲ್ಲ ಹಾಡ್ರಿ. ನೀನ ಹಾಡ್ಲಿ ಪ್ರೇಮಿ, ಚೆನ್ನಾಗಿ ಆಡ್ತೀಯಲ್ಲ ಹಾಡು. ನೀನ್ ಬೇ ನಾನು ಈ ಹಾಡ್ತೀಯ ನೀನ್ ನಂಗ ತಗೊಳಕತ್ತೀಯಲ್ಲ. ಹಾಡ್ರಿ ಪ್ರೇಮಕ್ಕರ. ಅಯ್ಯೋ ಅಮ್ಮಾರ, ಪ್ರೇಮ ಅಂದ್ರೆ ಅಷ್ಟ ಸಾಕ್ರಿಪ್ಪ, ಪ್ರೇಮಕ್ಕರ ಅನ್ಬೇಡ್ರಿ ನಂಗ. ಹಾಡುವ ಮತ್ತೆ. ಅರಿಶಿನಕ್ಕೆ ಯಾವ ಹಾಡು ಹೇಳ್ತಾರೆ? ಯಾವುದು? ಪಟ್ಟಣದ ಈ ಗೊಂಬೆ ಅರಿಶಿನ ಹಚ್ಚವಳೆ, ಮುತ್ತಿನಂತ ಈ ರಾಣಿ ಮುತ್ತು ರತ್ನ ಮೆಚ್ಚವಳೆ, ನಾಚಿ ನೀರಾಗಿ ಮೈ ಹೊಳೆ ಹೇರವಳೆ, ಮೈ ಕಳೆ ಹೇರವಳೆ, ಬಾ ದೃಷ್ಟಿ ತೆಗೆ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹುಡುಗಿ ಹಳ್ಳಿ ಅಲಂಕಾರದಲ್ಲಿ. ವಾ ವಾ ಪ್ರೇಮ ಆಂಟಿ ಸೂಪರ್. ಹೌದಾ? ತಂಕು ಹೇ ದೃಷ್ಟಿ ತೆಗಿಬೇಕಂತ. ದೃಷ್ಟಿ ಏನ್ ದೊಡ್ಡ ಅಪ್ಸರೆಗಳು ಇವ್ರ? ದೃಷ್ಟಿ ತೆಗಿಬೇಕಂತ. ಇವ್ರ ಒಂದ್ ದೊಡ್ಡ ದೃಷ್ಟಿ ಗೊಂಬೆಗಳು ಇದ್ದಂಗ ಅದಾರ, ದೃಷ್ಟಿ ತೆಗಿಬೇಕಂತ. ರಾಮ್ ಎಲ್ಲರೂ ಎಷ್ಟು ಹ್ಯಾಪಿ ಆಗಿದಾರಲ್ಲ? ಹಾ ತ್ರಿವೇಣಿ, ಎಲ್ಲರೂ ಫುಲ್ ಹ್ಯಾಪಿ ಅದಾರ. ಅವ್ರ ಹ್ಯಾಪಿ ನೋಡಂಗೆ ಇನ್ನೂ ಹ್ಯಾಪಿ ಅನ್ಸಾಯ್ತು. ನನ್ನ ಫ್ಯಾಮಿಲಿ ಖುಷಿ ಆಗಿರೋದು ನೋಡಿ ಫುಲ್ ಖುಷಿ ಆಗಾಯ್ತು ನೋಡಿ ನನಗೆ. ಸೂರು ಐ ಲವ್ ಯು. ಇದಿರಪ್ಪ ನಮ್ಮ ಹುಡುಗಿ ನಾ ಕೇಳಲಾರ್ದ ತಾನೇ ಹೇಳತ್ತಾಳ ಐ ಲವ್ ಯು ಅಂತೇಳಿ. ಎಲ್ಲರೂ ಹ್ಯಾಪಿ ಆಗಿದಾರಲ್ಲ ಅದಕ್ಕೆ ನಾನು ನಿನಗೆ ಥ್ಯಾಂಕ್ ಯು ಹೇಳ್ಬೇಕು, ನೀ ಒಪ್ಕೊಂಡಿದ್ದಕ್ಕೆ. ನೋಡ್ ನಮ್ಮ ಮನ್ಯಾಗ ಎಲ್ಲರೂ ಎಷ್ಟು ಹ್ಯಾಪಿ ಆಗತ್ತಾರ. ಅವ ಎರಡು ಚಿಂಪಾಂಜಿಗಳು ಬಿಟ್ಟು ಅಷ್ಟೇ. ಎರಡು ಚಿಂಪಾಂಜಿಗಳ ಮುಖರಲ್ಲಿ ನೋಡಕ್ಕಾಗತ್ತಿಲ್ಲ. ಹೋಗ್ಲಿ ಬೇಡ, ಆ ಚಿಂಪಾಚಿಗಳು ಯಾಕೆ ತಲೆ ಕೆಡಿಸ್ಕೊಳೋದು? ನಗು ಮುಖರದ ಇಲ್ಲ ಅವಕ್ಕೆ. ಮದುವೆ ದಿನ ಆದ್ರೂ ಒಳ್ಳೆ ಅರ್ಬಿ ಹಾಕೊಂಡು ಹೋಗ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಹೆಂಗ್ ಬಂದಾರ ನೋಡೋರು. ಹೌದು, ಹೆಂಗ್ ಬಂದಾರ ನೋಡೋರು, ಒಳ್ಳೆ ಸಸಯ್ಯ. ಪ್ರೀತಿ ಥ್ಯಾಂಕ್ ಯು. ಯಾಕೆ ಪ್ರೇಮ್ ಥ್ಯಾಂಕ್ ಯು ಹೀಗೆ ಯಾಕೆ? ಅವತ್ತೇ ನೀವು ಇಷ್ಟು ಜಲ್ದಿ ಮನೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಇವ್ ನಮ್ಮ ಮನ್ಯಾಗ ಇಷ್ಟು ಜನ ಹ್ಯಾಪಿ ಆಗಿರ್ತಿದೇ ಇಲ್ಲ. ನೀ ಹೇಳಿದ ಒಂದು ಮಾತು ತೂಕವಾಗಿತ್ತು, ಅದಕ್ಕೆ ಒಪ್ಕೊಂಡಪ್ಪ ನಾನು. ಅದಕ್ಕೆ ಹೇಳಿದೆ ಥ್ಯಾಂಕ್ ಯು ಅಂತೇಳಿ. ನಿನ್ನ ಹ್ಯಾಪಿನ ನನ್ನ ಹ್ಯಾಪಿ, ನಮ್ಮ ಹ್ಯಾಪಿನ ಮನೆಗಿರೋರು ಹ್ಯಾಪಿ. ಈಗ ನೋಡಿ ನಾನು ಮದುವೆ ಮಾಡ್ಕೊಂಡು ಒಪ್ಕೊಂಡಿದ್ದಕ್ಕೆ ನಮ್ಮ ಮನೆಗೆ ಎಷ್ಟು ಖುಷಿ ಆಗದಾರ. ನಮ್ಮ ಮಮ್ಮಿ ಪಪ್ಪ ಅಂತೂ ಫುಲ್ ಖುಷಿ ಆಗದಾರ. ನಮ್ಮ ಮನೆಗೂ ಎಲ್ಲರೂ ಫುಲ್ ಖುಷಿ. ಆದ್ರೆ ನಮ್ಮ ಮನ್ಯಾಗ 3 ದವುಗಳದ್ರಲ್ಲ, 3 ದವುಗಳು ಬಿಟ್ಟು. ಹೌದು, ಯಾವಾಗ ಹೋಗ್ತಾರ ಅವ್ರು? ನೋಡ್ಬೇಕೀಗ, ಮದುವೆ ಆಗೋಮಟ್ಟ ಇರ್ಬೋದು, ಮದುವೆ ಆದ್ಮೇಲೆ ನೋಡೋಣ ಅಂತ. ಮದ್ವೆ ಆದ್ಮೇಲೆ ಇದ್ರಂದ್ರೆ ಅವ್ರ ಮನೆ ಹೊಡೆಯೋ ಕೆಲಸ ಮಾಡ್ತಾರ ಅವ್ರು ಕುಂತ್ಕೊಂಡು ಮನ್ಯಾಗ. ಇಲ್ಲ ಅದಕ್ಕೇನಾರ ಒಂದು ಯೋಚನೆ ಮಾಡ್ತೀನಿ ನಾನು. ಅವ್ರನ್ನ ಅಷ್ಟು ದಿನ ಮಟ್ಟ ಇಟ್ಕೊಳಂಗಿಲ್ಲ. ಈಗ ನನಗೆ ನನ್ನ ಮನೆ ಯಾವಾಗಲೂ ಖುಷಿಯಾಗಿರ್ಬೇಕು, ಈ ಜಗದೊಳಗಿರಬಾರ್ದು. ಅದಕ್ಕೆ ಹೇಳಿದ್ ಮತ್ತೆ ನಾನು. ಬರ್ರಿ ಅರ್ಶನ ಚೊಂಬರಿ ಎಲ್ಲಾರು. ಇಲ್ಲ ನಮ್ಮವ್ವ ಮೊದ್ಲು ನಿನಗ ಹಚ್ಬೇಕ, ನೀನ ಮೇನ್ ಇದ್ರೊಳಗ. ನಿನಗ ಹಚ್ಚಾದ್ಮೇಲೆ ಅವ್ರಿಗೆ ಹಚ್ಚೋದು. ಮತ್ತೆ ಇವತ್ತೆಲ್ಲರೂ ನಿನ್ನ ಅರ್ಶನೊಳಗ ಮುಳುಗಿಸ್ತಾ ತಗೋ, ಚಿಂತೆ ಮಾಡ್ಬೇಡ. ಕುಂದ್ರ ನಡಿ ಅಲ್ಲಿ ಕೆಳಗ. ಕುಂದ್ರವಾ ನಡೀತಿದ್ದೀಯ? ಸರಿ ತಗೋ, ನೀ ಇಷ್ಟ ಹೇಳಕ್ಕೆ ಅಂತ ಕುಂದ್ರಾತೀನಿ. ಅರ್ಶನ ಹಚ್ಚಿಬಿಟ್ಲೆ ನೋಡಿ, ಇನ್ನೊಂದ್ ಸ್ವಲ್ಪ ಕಳೆ ಬಂದ್ಬಿಡುತ್ತೆ ಎಲ್ಲರಿಗೂ. ಅರ್ಶನ ಅಂದ್ರನ ಹಂಗಲ್ರಿ, ಮತ್ತೆ ಕಳೆ ತರಿಸೋದು. ಹಚ್ಬಾರ್ರವ, ಎಲ್ಲರೂ ಹಚ್ಬರ್ರಿ. ಎಲ್ಲರೂ ಅರಿಶಿನ ಹಚ್ಚಿದ ನಂತರ ಬರೇ ಹುಡುಗಿಯರ ನೀವು ಹಚ್ಬರ್ರಿ. ನಿಮ್ಮವ್ವ ಮತ್ತೆ ಹಚ್ಚಿಲ್ಲ, ಮತ್ತೆ ನೀವು ಹಚ್ಚಂಗಿಲ್ಲ? ನಾವಾ? ಹಾ ನೀವ? ಓಕೆ. ಅದೆಷ್ಟರ ಗಮ್ಮಿಂಡಿಲೆ ಮಾತಾಡ್ತಾ ಇವು? ದೊಡ್ಡವ್ರು ಸಣ್ಣವ್ರು ಇಲ್ಲೇ ಇಲ್ಲ. ಲೇ, ಅದು ಅರ್ಶನ ಬರ್ತೈತಿಲ್ಲ, ಹಿಡ್ಕೊಂಡಂಗ್ ಮಾಡಿ ಚೆಲ್ಬಿಡು. ಹಾ ಅಕ್ಕ, ಇಬ್ರು ಒಮ್ಮಕ್ಕೆ ಹೋಗೋಣ ಬಾ. ನಡಿ. ಆಮೇಲೆ ಅಪಶಕುನ ಆಗೋಯ್ತು ಅಂತ ಹೇಳಿ ಬಾಯ್ ಬರ್ಕೊಂಡು ಕುಂದಿರ್ತಾರೆ. ಹಾ ಅಕ್ಕ, ಗುಡ್ ಐಡಿಯಾ. ಏನು ಕಿತ್ವಿ ನಡ್ಸಕ್ ಪ್ಲಾನ್ ಮಾಡತ್ತಾರಲ್ಲ ಇವರು. ಒಂದು ಕಣ್ಣು ಇಟ್ಟಿರ್ಬೇಕು ಇವ್ರದ. ಬರ್ರಿ ಅವ, ಎಷ್ಟೊತ್ತು ಮಾಡ್ತೀರಿ? ಪಾಪ ನಮ್ಮ ಮಕ್ಕಳು ಬಿಸಿಲು ಕುಂತ್ಕೊಂಡು ಸಾಕಾಗಿತ್ತು ಬದ್ಲ. ಯವ್ವ ಕುಸುಮಿ, ಜೀವ ಹೋಗಿ ಜೀವ ಬಂದಂಗ ಆತ್ಲೆ. ಎಲ್ಲ ಅಪಶಕನ ಮಾಡಿರ್ತಾರ ಹುಡುಗಿಯರ ಅಂತ ಮಾಡಿದ್ದು ನಾನು ಬೆಳೆಸಿ. ನೋಡ್ರಿ ಜಯಕ, ಒಮ್ಮಕ್ಕೆ ಇದು ಜಲ್ಲ ಅಂತಂದು. ನಾನು ಇರೋ ಮಟ ಯಾಕೆ ಟೆನ್ಷನ್ ತಗೊಂತ ಜಯಕ? ವೇಗ ಮಿಯರ್ ವಾಯು ಫಿಯರ್. ಈ ಕ್ರಿಮಿ ಕೀಟಗಳು ನಮ್ಮ ಸಂತೋಷವನ್ನು ಹಾಳು ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಮುಂದೆ ವ್ಯರ್ಥನೆ. ಏನಕ್ಕ ಈ ಅಂಟಿ ಬಂದು ಹಿಡ್ಕೊಂಡ್ಬಿಟ್ಲಲ್ಲ. ಒಂದರ ಕೆಲಸ ಆಗೋದಿಲ್ಲ ನಮ್ಮ. ಅಲ್ರಿ ಅಷ್ಟು ಗೊತ್ತಾಗಿಲ್ಲ ನಿಮಗೆ ಕರೆಕ್ಟಾಗಿ ಹಿಡ್ಕೋಬೇಕಂತೇಳಿ. ಬಿದ್ದಿದಂದ್ರೆ ಮೊದ್ಲೇ ಇಷ್ಟು ಚಲೋ ನಡೆಯೋ ರೀತಿ ಎಲ್ಲ ಖುಷಿಯಾಗದಾರ. ಅದಾಗ ನಿಂದೊಂದೇನೆ. ಅಯ್ಯೋ ನೀ ಯಾಕೆ ಬೈಯಾತಿವೆ? ಅದೇನ ಕೈ ಚಾರ್ತದ ಒಮ್ಮೆಕ್ಲೆ. ಇಷ್ಟು ಜನ ಹಚ್ಚಿದ್ರವ, ಯಾವ್ದು ಕೈ ಚಾರ್ಲಿಲ್ಲ, ನಿಮ್ದ ಕೈ ಚಾರ್ತೇನೆ. ಅಯ್ಯ ಗೊತ್ತಾಗಿಲ್ಲ ತಗೋಬೇ, ಒಮ್ಮೆ ನಮ್ಗೆ ಕೈ ಚಾರ್ತದೆ. ಏನೋ ಪುಣ್ಯಕ್ಕ ಪಾಪ ಕುಸುಮವ್ವ ಬಂದು ಹಿಡ್ಕೊಂಡ್ಲ ಅಂತ ಚಲೋ ಆತ. ಇಲ್ಲ ನಾನು ದೊಡ್ಡ ಅಪಶಕನ ಮಾಡಿಟ್ಟು ಬಿಟ್ಟಿದ್ರಲ್ಲ. ನಾವೇನ್ ಮಾಡ್ತಿರ್ಲಿಲ್ಲ, ಅದು ಬಾಯಿ ಮಿಸ್ಟೇಕ್ ಆಗ್ತಿತ್ತು ಅಷ್ಟ. ತೆಗೆದು ಬಾಯಿ ಬಿಟ್ಟಾಗ ನೋಡಿ ಬೇಬರ್ಷ ಹಲಕಟ್ ನಾಯಿಗಳು. ಮಮ್ಮಿ ಬಿಡ್ಬೇ, ನೀನ್ ಎಲ್ಲ ನಮ್ಮ ಮಕ್ಕಳು ಯಾಕೆ ಆತಿ? ಏನೋ ತಪ್ಪಾಗಿದ್ ಬಿಡು ಇರ್ಲಿ. ನೀ ನೆಟ್ಟಗೆ ಸಂಸಾರ ಕೊಟ್ಟಿದ್ರಲ್ಲ, ನಿನ್ನ ಮಕ್ಕಳು ನೆಟ್ಟಗಿರ್ತಿದ್ದು. ನೀನ್ ನೆಟ್ಟಗಿಲ್ಲ, ಮತ್ತೆ ಅವ್ ಕೇಳಿ ಹೇಳ್ಬೇಕು. ಏನ್ ಲೇವಿಚ್ಚಿ, ಎಲ್ಲರ ಮುಂದೆ ಮರ್ಯಾದೆ ತೆಗಿತಾವಲ್ಲ ನಿಮ್ಮ ಅತ್ತಿ. ಸುಮ್ಮನೆ ರಿಯಾಕ್ತಿವ್ರೆ, ಎಲ್ಲರ ಮುಂದೆ ಏನ್ ಮರ್ಯಾದೆ ತೆಗಿತೀರಿ ನೀವೇ? ಮಮ್ಮಿ ಸುಮ್ಮನೆ ಆಗ ಚಲೋ ಹೊರಗೆ ಹೇಳ್ತೀನಿ. ಏನೇ ಸುಮ್ಮನೆ ಅವ್ರಿಗೆ ಬಾಯಿ ಹಾಕ್ತಿ ಬಿಡ, ಆ ಕಡೆ ಹೋಗ್ಲಿ.